ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಇಂದು ದೀಪದಿಂದ ದೀಪ ಹಚ್ಚೋ ದೀಪಾವಳಿ ಹಬ್ಬ. ಪ್ರತಿಯೊಂದು ಮನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ, ಸಡಗರ, ಖುಷಿಯೋ ಖುಷಿ. ಈ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾಕೆ ಅಂದರೆ ಯಾವುದೇ ಹಬ್ಬವನ್ನು ನಾವು ಸುಮ್ಮನೆ ಆಚರಣೆ ಮಾಡಲ್ಲ. ಅದಕ್ಕೆ ಅದರದೇ ಆದ ಮಹತ್ವ ಮತ್ತು ದೊಡ್ಡ ಹಿನ್ನೆಲೆನೇ ಇರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವೀಡಿಯೋಗಳನ್ನು ನೀವು ತಪ್ಪದೆ ನೋಡ್ಬೋದು ಸ್ನೇಹಿತರೆ. ಕಳೆದ ವಿಡಿಯೋದಲ್ಲಿ ವಿಜಯದಶಮಿ ಹಬ್ಬದ ಬಗ್ಗೆ ಹೇಳಿದ್ದೆ. ಅದರ ಒಂದು ಚಿಕ್ಕ ನೆನಪನ್ನು ಮಾಡ್ಕೊಂಡು ಬರೋಣ ಸ್ನೇಹಿತರೆ. ವಿಜಯದಶಮಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ಒಂದು ಕಥೆಯನ್ನು ಹೇಳಿದ್ದೆ. ಶ್ರೀರಾಮನ ಧರ್ಮಪತ್ನಿಯಾದ ಸೀತಾಮಾತೆಯನ್ನ ಲಂಕಾಸುರ ರಾವಣ ಅಪಹರಣ ಮಾಡಿರ್ತಾನೆ. ಸೀತಾಮಾತೆಯನ್ನ ಹುಡುಕುತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣ ಹೋದಾಗ ಲಂಕೆಯಲ್ಲಿ ರಾವಣನನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ದಿನವನ್ನ ವಿಜಯದ ಸಂಕೇತವಾಗಿ ವಿಜಯದಶಮಿ ಅಂತ ಆಚರಿಸ್ತೀವಿ ಸ್ನೇಹಿತರೆ. ಅಲ್ಲಿಂದ ಮುಂದುವರಿದ ಭಾಗವಾಗಿ ಆಚರಣೆ ಮಾಡೋದೇ ಈ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂತ ಹೇಳೋದಾದ್ರೆ, ಶ್ರೀರಾಮ ರಾವಣನನ್ನ ಕೊಂದ ದಿನವನ್ನ ವಿಜಯದ ಸಂಕೇತವಾಗಿ ವಿಜಯದಶಮಿ ಅಂತ ಆಚರಣೆ ಮಾಡಿದ್ರೆ, ಅಲ್ಲಿಂದ ಮುಂದುವರಿದ ಭಾಗವಾಗಿ ಶ್ರೀರಾಮ, ಸೋದರನಾದ ಲಕ್ಷ್ಮಣ, ಧರ್ಮಪತ್ನಿಯಾದ ಸೀತಾಮಾತೆ ಅಯೋಧ್ಯೆಗೆ ಮರಳಿ ಬರ್ತಾರೆ. ಮರಳಿ ಬಂದ ರಾತ್ರಿ ಅಲ್ಲಿನ ಜನರು ದೀಪಗಳನ್ನ ಹಚ್ಚಿ ಅವರಿಗೆ ಸ್ವಾಗತವನ್ನ ಮಾಡ್ತಾರೆ. ದೀಪದಿಂದ ಬೆಳಗ್ತಾರೆ. ಹಾಗಾಗಿ ಅಂದಿನ ರಾತ್ರಿಯನ್ನ ದೀಪದ ಹಬ್ಬ ಅಂತ ಕರೀತಾರೆ ಸ್ನೇಹಿತರೆ. ಇದು ನಡೆದಿದ್ದು ತ್ರೇತಾಯುಗದಲ್ಲಿ. ನಾವು ಈಗ ಇರೋದು ಕಲಿಯುಗದಲ್ಲಿ. ತ್ರೇತಾಯುಗ ನಂತರ ಬಂದಿದ್ದು ದ್ವಾಪರ ಯುಗ, ಈಗ ನಾವಿರೋದು ಕಲಿಯುಗ. 3 ಯುಗಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇರೋ ಹಬ್ಬ ಸ್ನೇಹಿತರೆ. ದೀಪದಿಂದ ದೀಪ ಹಚ್ಚಿ ಶುರುವಾದ ದೀಪದ ಹಬ್ಬ ಇಂದು ದೀಪಾವಳಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅಷ್ಟೇನ ಅಂತ ಕೇಳೋದಾದ್ರೆ, ನರಕಾಸುರನನ್ನ ಶ್ರೀಕೃಷ್ಣ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ದಿನವನ್ನ ನರಕ ಚತುರ್ದಶಿಯಾಗಿ ಜ್ಞಾಪಕಾರ್ಥವಾಗಿ ಆಚರಣೆ ಮಾಡ್ತೇವೆ ಸ್ನೇಹಿತರೆ. ಬಲಿಪಾಂಡಮಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳೋದಾದ್ರೆ, ಭಗವಾನ್ ವಿಷ್ಣು 3 ಲೋಕಗಳನ್ನ ವಿಂಗಡಣೆ ಮಾಡ್ತಾನೆ. ಆ 3 ಲೋಕಗಳನ್ನ ವಿಂಗಡಣೆ ಮಾಡಿ ಬಲಿರಾಜನ ತ್ಯಾಗವನ್ನ ಮೆಚ್ಚಿ ಬಲಿರಾಜನನ್ನ ಪಾತಾಳ ಲೋಕಕ್ಕೆ ಕಳುಹಿಸಲ್ಪಡ್ತಾನೆ. ಅದಾದ ನಂತರ ಬಲಿಯ ತ್ಯಾಗವನ್ನ ಮೆಚ್ಚಿ ಅವನ ಜ್ಞಾಪಕಾರ್ಥವಾಗಿ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳಲಿ ಅಂತ ಭೂಮಿಯ ಜನರಿಗೆ ವರವನ್ನ ಕೊಡ್ತಾನೆ. ಆ ವರದ ಸಂಕೇತವಾಗಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತೇವೆ. ಅದು ಬಲಿಪಾಂಡಮಿ ಹಬ್ಬ. ದೀಪದ ಹಬ್ಬದ ಜೊತೆ ಬಲಿಪಾಂಡಮಿಯನ್ನ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅಲ್ಲಿಗೆ ನಿಲ್ಲುತ್ತಾ ಅಂದ್ರೆ ಇಲ್ಲ. ಲಾರ್ಡ್ ಲಕ್ಷ್ಮಿ ಸಂಪತ್ತಿನ ಸಂಕೇತ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕಾಗಬೇಕು ಅಂದರೆ ಸಂಪತ್ತು ಬೇಕು. ಆ ಸಂಪತ್ತು ಇದ್ರೇನೆ ನಮ್ಮ ಜೀವನ ಬೆಳಕಾಗೋದು. ಅದಕ್ಕೋಸ್ಕರ ಲಕ್ಷ್ಮಿಯನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ, ಪೂಜೆ ಮಾಡ್ತೇವೆ. ನಮಗೆ ಅಷ್ಟ ಐಶ್ವರ್ಯ ಸಂಪತ್ತು ಕರುಣಿಸಲಿ ಅಂತ ಲಕ್ಷ್ಮಿಯನ್ನು ಕೂರಿಸಿ ನಮ್ಮ ಮನೆಯಲ್ಲಿರುವ ಸ್ವಲ್ಪ ಹಣವನ್ನು ಕೂಡ ಇಟ್ಟು ಪೂಜೆ ಮಾಡ್ತೇವೆ ಸ್ನೇಹಿತರೆ. ಇಂದು ವ್ಯಾಪಾರಿಗಳು, ವ್ಯವಹಾರಸ್ಥರು ಹೊಸ ಯೋಜನೆಗಳನ್ನ ರೂಪಿಸ್ತಾರೆ. ಹೊಸದಾಗಿ ಹೂಡಿಕೆಗಳನ್ನ ಮಾಡ್ತಾರೆ. ಯಾಕೆ ಅಂದರೆ ಇಲ್ಲಿಂದ ಒಂದು ಹೊಸ ದಿನವೇ ಶುರುವಾಗುತ್ತೆ ಅಂತ ಸ್ನೇಹಿತರೆ. ಈ ದೀಪಾವಳಿ ಹಬ್ಬವನ್ನು ಹೊಸ ವರ್ಷವೇ ಅಂತ ಕರೀತಾರೆ. ಹಾಗೆ ದಕ್ಷಿಣ ಭಾರತದಲ್ಲಿ ಯುಗಾದಿಯನ್ನು ಹೊಸ ವರ್ಷ ಅಂತ ಆಚರಿಸ್ತಾರೆ. ಹಾಗೆ ಈ 2 ಹಬ್ಬಗಳು ಕೂಡ ಒಂದು ಹೊಸ ವರ್ಷದ ಹಬ್ಬಗಳು ಅಂತ ಕರಿತೇವೆ ಸ್ನೇಹಿತರೆ. ಯುಗಾದಿ ಒಂದು ಚಿಗುರಿನ ಕಾಲವಾಗಿದ್ದರಿಂದ ರೈತರು ಇದನ್ನು ಹೊಸ ವರ್ಷ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ವ್ಯಾಪಾರಸ್ಥರು ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡೋದ್ರಿಂದ ಇಲ್ಲಿಂದ ಶುರುವಾಗೋದು ಒಂದು ಹೊಸ ವರ್ಷ ಅಂತ ಹೇಳ್ತಾರೆ. ಹೀಗೆ ನಮ್ಮ ಒಂದು ಪ್ರತಿಯೊಂದು ಹಬ್ಬಗಳು ಒಂದೊಂದು ಮಹತ್ವ ಮತ್ತು ಹಿನ್ನೆಲೆಯನ್ನು ಇಟ್ಕೊಂಡಿದ್ದಾವೆ ಸ್ನೇಹಿತರೆ. ಈ ಹಬ್ಬ ಕತ್ತಲಿನಿಂದ ಬೆಳಕಿನ ಕಡೆ, ಅಜ್ಞಾನದಿಂದ ಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಸಂಕೇತವಾಗಿದೆ. ಜೀವನದಲ್ಲಿರುವ ಕತ್ತಲುಗಳನ್ನು ಕಳೆದು ಬೆಳಕನ್ನು ಹಚ್ಚಿ ಬೆಳಗುವಂಥ ಹಬ್ಬ ಸ್ನೇಹಿತರೆ. ಅಜ್ಞಾನದಿಂದ ಇರುವ ಜನರನ್ನು ಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಹಬ್ಬ ಅಂತಲೂ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಿ ಅಲ್ವಾ, ವಿಜಯದ ಸಂಕೇತವಾಗಿ ವಿಜಯದಶಮಿ ಆದರೆ
ವಿಜಯದಶಮಿಯ ನಂತರ ಅಯೋಧ್ಯೆಗೆ ಬಂದ ರಾಮ ಲಕ್ಷ್ಮಣ ಸೀತಾಮಾತೆಯನ್ನು ದೀಪದಿಂದ ಬೆಳಗಿದ ರಾತ್ರಿಯನ್ನು ದೀಪಾವಳಿ ಅಂತ ಆಚರಣೆ ಮಾಡ್ತಿದ್ದೇವೆ ಸ್ನೇಹಿತರೆ. ನಾವು ಎಲ್ಲ ಹಬ್ಬಗಳ ಮಹತ್ವವನ್ನು ತಿಳಿದುಕೊಳ್ಬೇಕು ಸ್ನೇಹಿತರೆ. ಆಗಲೇ ಅಲ್ವಾ ನಮಗೆ ಇನ್ನೂ ಆ ಹಬ್ಬದ ಬಗ್ಗೆ ಗೌರವ ಹೆಚ್ಚಾಗೋದು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನರಕ ಚತುರ್ದಶಿ, ಬಲಿಪಾಂಡಮಿ, ಲಕ್ಷ್ಮೀ ಪೂಜೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಲಕ್ಷ್ಮಿ ಎಲ್ಲರಿಗೂ ಸಂಪತ್ತನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಹೀಗೆ ಎಲ್ಲವನ್ನ ತಿಳ್ಕೊಂಡ್ರಿ. ನರಕ ಚತುರ್ದಶಿ ಅಂದರೆ ಏನು, ಬಲಿಪಾಂಡಮಿ ಅಂದರೆ ಏನು, ಲಕ್ಷ್ಮೀ ಪೂಜೆ ಅಂದರೆ ಏನು, ದೀಪಾವಳಿ ಹಬ್ಬ ಅಂದರೆ ಏನು ಅಂತ. ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೂ ಲಕ್ಷ್ಮಿ ಎಲ್ಲರಿಗೂ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಪ್ರಾರ್ಥಿಸ್ಕೊಳ್ತೇನೆ ಸ್ನೇಹಿತರೆ. ಇದೇ ರೀತಿ ಎಲ್ಲ ಹಬ್ಬಗಳ ಬಗ್ಗೆ, ಪ್ರತಿಯೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನೀವು ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಜಾಣರಾಗಿ ಸ್ನೇಹಿತರನ್ನು ಜಾಣರಾಗಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಜಾಣರಾಗಿ ಜಾಗೃತರಾಗಿ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಬಾಯ್.